ನಮಸ್ಕಾರ ಎಲ್ಲರಿಗೂ. ಈಗ ಜಸ್ಟ್ ಒಂದು ರೀಲ್ ನೋಡಿದೆ. ಬೆಂಗಳೂರಿಗರೇ, ಜನವರಿ 10ರಿಂದ ನೀವು ಊರ್ ಬಿಟ್ಬಿಡಿ. ಯಾರ್ಯಾರು ಬೆಂಗಳೂರಲ್ಲಿದೆ ನೀವೆಲ್ಲರೂ ಗಂಟು ಮೂಟೆ ಕಟ್ಕೊಂಡು ಬೇರೆ ಊರಿಗೆ ಹೋಗ್ಬಿಡಿ. ಯಾವ ಕಾರಣಕ್ಕೂ 4 ದಿನ ಬೆಂಗಳೂರಲ್ಲಿ ಇರಕ್ಕೇ ಹೋಗ್ಬೇಡಿ. ಅದ್ರಲ್ಲೂ ಮಕ್ಕಳು, ವೃದ್ಧರು, ಹಾರ್ಟ್ ಪ್ರಾಬ್ಲಮ್ ಇರೋರು ಖಂಡಿತವಾಗ್ಲೂ ಇರ್ಲೇಬೇಡಿ ಬೆಂಗಳೂರಲ್ಲಿ. ಬೆಂಗಳೂರಿಗೆ ಇನ್ ಕೇಸ್ ಏನಾದ್ರು ಬೆಂಗಳೂರಿಗೆ ಹೋಗೋಣ 14 ಬೆಂಗಳೂರಲ್ಲಿ ಯಾರು ಇರೋದಕ್ಕೆ ಹೋಗ್ಬೇಡಿ, ಎಲ್ಲ ಹೊರಟೋಗ್ಬಿಡಿ ಆಚೆ ಕಡೆಗೆ ಅಂತ ಹೇಳಿ ಆ ನ್ಯೂಸ್ ಆಂಕರ್ ಯಾರಿದಾರಲ್ಲ, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನಾಯ್ಸ್ ಅಂತ ತೋರಿಸ್ತಾ ಇರುವಂತವ್ರು, ಬಹುಶಃ ಅವರೂ ಕೂಡ ಬೆಂಗಳೂರಲ್ಲಿ ಇರೋದು. ಮೇಡಮ್, ನೀವು ಹೊರಟೋಗ್ಬಿಡ್ತೀರಾ ಆಚೆ ಕಡೆಗೆ. ಈ BTV, ETV ನ್ಯೂಸ್ ಚಾನಲ್, ಸುವರ್ಣ ನ್ಯೂಸ್ ಚಾನಲ್ಲು, ಎಲ್ಲ ಪಬ್ಲಿಕ್ TV, TV9 ಎಲ್ಲ ನ್ಯೂಸ್ ಚಾನಲ್ ದಯವಿಟ್ಟು ಆಚೆ ಹೊರಟೋಗ್ಬಿಡಿ. ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಅನ್ಸುತ್ತೆ ಬೆಂಗಳೂರು. ಅಲ್ಲ, ಕಾಮನ್ ಸೆನ್ಸ್ ಬೇಡ ನಿಮ್ಗಳಿಗೆ? ಯಾವ ನ್ಯೂಸ್ ಹಾಕಬೇಕು, ಏನ್ ಹಾಕ್ಬೇಕು ಅಂತ ಹೇಳಿ. ಚಳಿ ಬೆಂಗಳೂರಲ್ಲಿ ಮಾತ್ರನೇ ಇರುತ್ತಾ? ಊರಿಗೆ ಹೋದ್ರೆ ಅಲ್ಲಿ ಚಳಿ ಇರಲ್ವಾ? ವೃದ್ಧರು, ಮಕ್ಕಳು, ಹಾಗಿದ್ರೆ ಬೆಂಗಳೂರಲ್ಲಿ ಇರುವಂತವ್ರು ಎಲ್ಲಿಗೆ ಹೋಗ್ಬೇಕು? ಸ್ವಂತ ಮನೆ ಬೆಂಗಳೂರಲ್ಲಿ ಮಾಡ್ಕೊಂಡಿರ್ತಕ್ಕಂಥವ್ರು, ಸ್ವಂತವಾಗಿ ಇಲ್ಲೇ ವರ್ಷಾನ್ಗಟ್ಲೆಯಿಂದ ವಾಸ ಮಾಡ್ತಾ ಇರ್ತಕ್ಕಂತಹ ಬೆಂಗಳೂರಿಗರು, ಅವ್ರು ಎಲ್ಲಿಗೆ ಹೋಗ್ಬೇಕು? ಮಕ್ಕಳು, ವಯೋವೃದ್ಧರು, ಪೇಷಂಟ್ಸು, ಓಕೆ, ಹಾಸ್ಪಿಟಲ್ಸ್ ಅಲ್ಲಿ ಇರ್ತಕ್ಕಂಥ ರೋಗಿಗಳನ್ನೆಲ್ಲ ವೇಕೇಟ್ ಮಾಡಿಸ್ಬಿಡೋಣ. ಏನ್ ಲಾಜಿಕ್ ಇಟ್ಕೊಂಡು ನ್ಯೂಸ್ ಮಾಡ್ತಾ ಇದ್ದೀರಾ ನೀವುಗಳು ಇತ್ತೀಚೆಗೆ? There is a word called as ethics in journalism. ಪತ್ರಿಕೋದ್ಯಮದಲ್ಲಿ ಒಂದು